ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ 2026 ತುಂಬ ಜನ ಮೇಲ್ ಮಾಡಿದ್ದೀರಾ. ಸರ್ ಹೊಸ ಕನ್ಸ್ಟ್ರಕ್ಷನ್ ಕಾಸ್ಟ್ ಕೊಡಿ, ಜೊತೆಯಲ್ಲಿ ಮಟೀರಿಯಲ್ ಕಾಸ್ಟ್ ಕೊಡಿ ಅಂತ ಹೇಳಿದ್ದೀರಾ. ಡೆಫಿನೆಟ್ಲಿ ತೊಗೊಂಬರ್ತೀನಿ. ಅದಕ್ಕಿಂತ ಮುಂಚೆ 2026ರಲ್ಲಿ ಹೊಸದಾಗಿ ಸಿವಿಲಲ್ಲಿ ಆ್ಯಂಡ್ ಇಂಟೀರಿಯರಲ್ಲಿ ಹೊಸದು ಏನು ಬರ್ತಾ ಇದೆ, ಏನು ಇಂಟಿಗ್ರೇಷನ್ ಮಾಡ್ಬೋದು ಆ್ಯಂಡ್ ನಿಮ್ಮ ಮನೆಗೆ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಎಕ್ಸ್ಟೀರಿಯರ್ ರ್ಯಾಪ್ಟರ್ಸ್ ಆ್ಯಂಡ್ ಲೂವರ್ಸ್. ಇದನ್ನು ರ್ಯಾಪ್ಟರ್ಸ್ ಅಂತ ಕರೀತಾರೆ, ಲೂವರ್ಸ್ ಅಂತ ಕರೀತಾರೆ. ಎಸ್ಪೆಷಲಿ ಇದರಲ್ಲಿ ನೀವು 3 ಇಂಚ್ ವೈಡ್ ಒಂದೊಂದು ಕ್ಯಾವಿಟಿ ಇರುತ್ತಲ್ಲ, ಅದನ್ನು ಒಂದು 3 ಇಂಚ್ ವೈಡ್ ಇರಬೇಕು. ಆ ಥರದ್ದು ಹಾಕ್ಕೊಳ್ಳಿ. ಯಾಕಂತಂದರೆ ಚಿಕ್ಕದು ಹಾಕಿದ್ರೆ ಅದು ನಿಮಗೆ ಅಷ್ಟೊಂದು ವಿಸಿಬಿಲಿಟಿ ಇರೋದಿಲ್ಲ ವೀಕ್ಷಕರೇ, ಪ್ಲೇನಾಗಿ ಕಾಣಿಸುತ್ತೆ. ಇದನ್ನು ಎಲ್ಲಿ ಹಾಕ್ಬೋದು ಅಂತಂದರೆ ಇದು ವಾಟರ್ ಪ್ರೂಫ್ ಆಗಿರುತ್ತೆ, ಫೈರ್ ಪ್ರೂಫು, ಡಸ್ಟ್ ಪ್ರೂಫು, ಎವ್ರಿಥಿಂಗ್ ಪ್ರೂಫ್ ಆಗಿರುತ್ತೆ ಅಂತ ಹೇಳ್ಬೋದು. ರಫ್ ಆ್ಯಂಡ್ ಟಫ್ ಬರುತ್ತೆ ವೀಕ್ಷಕರೇ. ಇದನ್ನು ನೀವು ಕ್ಲಾಡಿಂಗಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಎಲಿವೇಷನಲ್ಲೂ ಕೂಡ ಯೂಸ್ ಮಾಡ್ಬೋದು. ತುಂಬ ಜನ ಕ್ಲಾಡಿಂಗಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆದಷ್ಟು ಬೇಗ ಇದು ಎಲಿವೇಷನಲ್ಲೂ ಬರುತ್ತೆ. ಆ್ಯಂಡ್ ಕೆಲವೊಬ್ಬರು ಕಮರ್ಷಿಯಲಿ ನಾನು ಬಿಲ್ಡಿಂಗ್ ನೋಡಿದ್ದೀನಿ, ಎಲಿವೇಷನಲ್ಲೂ ಕೂಡ ಎಕ್ಸ್ಟರ್ನಲ್ ರ್ಯಾಪ್ಟರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಫೀಟ್ಗೆ 10 ಫೀಟ್ ಇರುತ್ತೆ. ಇದು ಮಲ್ಟಿಪಲ್ ರ್ಯಾಪ್ಟರ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಬೆಲೆಗಳು ಬಂದುಬಿಟ್ಟು ಆಲ್ಮೋಸ್ಟ್ 800 ರೂಪೀಸ್ ಪರ್ ಪೀಸ್ ಇರುತ್ತೆ. ಆಲ್ಮೋಸ್ಟ್ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಜಾಸ್ತಿ ಇರ್ಬೋದು, ಕೆಲವೊಂದು ಕಡೆ ಕಮ್ಮಿ ಇರ್ಬೋದು. ಇದು UPVC ಮೆಟೀರಿಯಲ್ ಆಗಿರೋದ್ರಿಂದ ವಾಟರ್ ಪ್ರೂಫ್ ಇರುತ್ತೆ, ತುಂಬ ರಫ್ ಆ್ಯಂಡ್ ಟಫ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಕಲರ್ಗಳು, ಪ್ಯಾಟರ್ನ್ಸ್ಗಳು ತುಂಬಾ ಅವೈಲಬಿಲಿಟಿ ಇದೆ. ವುಡ್ ಪ್ಯಾಟರ್ನ್ ಮಾತ್ರ ಸಿಗ್ತಾ ಇತ್ತು ರ್ಯಾಪ್ಟರ್ಸಲ್ಲಿ, ಬಟ್ ಇವಾಗ ಸ್ಟೋನ್ ಪ್ಯಾಟರ್ನ್ ಬರ್ತಾ ಇದೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ವುಡ್ ಪ್ಯಾಟರ್ನನ್ನು ನಮಸ್ಕಾರ ಹೇಳಿ ಬಿಟ್ಬಿಡಿ ವೀಕ್ಷಕರೇ, ದಯವಿಟ್ಟು ಸಾಕು ವುಡ್ ಪ್ಯಾಟರ್ನು. ಸೊ ವುಡ್ಡನ್ನ ಸೈಡಿಗೆ ಇಟ್ಬಿಡಿ. ಇವಾಗ ಸ್ಟೋನ್ ಪ್ಯಾಟರ್ನ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ಯಾಂಡ್ ಸ್ಟೋನ್ ಅಂತ ಬರುತ್ತೆ ಗೊತ್ತಾ, ಸ್ಯಾಂಡ್ ಸ್ಟೋನ್ ಪ್ಯಾಟರ್ನ್ಗಳು ಸಕ್ಕದಾಗಿ ಬರ್ತಾ ಇದೆ. ದಯವಿಟ್ಟು ನ್ಯಾಚುರಲ್ ಸ್ಟೋನ್ ಪ್ಯಾಟರ್ನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ರ್ಯಾಪ್ಟರ್ಸಲ್ಲಿ, ಓಕೆನಾ. ಸೊ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ದ ನಂಬರ್ 1 ಪ್ಯಾಟರ್ನ್. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ರೈಲಿಂಗ್ಸಲ್ಲಿ CNC MS CNC ಕಟ್ಟಿಂಗ್ ಇಂಟಿಗ್ರೇಷನ್. ಹೌದು ವೀಕ್ಷಕರೇ, ರೈಲಿಂಗ್ಸ್ ಏನಿದೆಯಲ್ಲ, ಸ್ಟೆಪ್ಸ್ ರೈಲಿಂಗ್ಸ್ ಇರ್ಬೋದು, ಬಾಲ್ಕನಿ ರೈಲಿಂಗ್ಸ್ ಇರ್ಬೋದು, ಅಲ್ಲಿ ಗ್ಲಾಸ್ ಹಾಕ್ತಾಯಿದ್ರಿ, MS ಹಾಕ್ತಾಯಿದ್ರಿ, SS ಹಾಕ್ತಾಯಿದ್ರಿ. ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ, ಸೊ MS ಶೀಟ್ ತೊಗೊಂಡು ಅಲ್ಲಿ CNC ಕಟ್ಟಿಂಗ್ ಡಿಸೈನನ್ನು ಮಾಡಿಬಿಟ್ಟು ಅದನ್ನು ಅಲ್ಲಿ ಹಾಕ್ತಾ ಇದ್ದಾರೆ ವೀಕ್ಷಕರೇ. ತುಂಬಾ ಸೂಪರ್ ಆಗಿರುತ್ತೆ ಅಂತ ಅನ್ಬೋದು. ಆ್ಯಂಡ್ ಎಸ್ಪೆಷಲಿ ಇದನ್ನು ಬ್ಲ್ಯಾಕ್ ಕಲರನ್ನು ಮಾಡಬೇಕಾಗತ್ತೆ. ನಿಮ್ಮ ಬಿಲ್ಡಿಂಗ್ ಯಾವುದೇ ಕಲರ್ ಆಗಲಿ, ಬ್ಯಾಕ್ಗ್ರೌಂಡ್ ಲೈಟ್ ಇರಬೇಕು. ಬಟ್ ಏನು CNC ಕಟಿಂಗ್ ಮಾಡ್ತೀರಾ ಅಲ್ವಾ, ನಾನು ಹೇಳ್ತಾ ಇಲ್ಲಿ ಬರ್ತಾ ಇರ್ಬೋದು ನೋಡಿ ಪಕ್ಕದಲ್ಲಿ. ಸೊ ಬ್ಲ್ಯಾಕ್ ಫಿನಿಷನ್ನು ಕೊಟ್ಟಾಗ ಅದರ ಲುಕ್ಕೇ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತೀನಿ. MS ಶೀಟ್ ತೊಗೊಳ್ಳಿ, CNC ಕಟಿಂಗ್ ಮಾಡಿ ಅದನ್ನು ನಿಮ್ಮ ರೈಲಿಂಗ್ಸಲ್ಲಿ ಇಂಟಿಗ್ರೇಟ್ ಮಾಡಿ. ಇನ್ನರ್ ರೈಲಿಂಗ್ಸ್, ಔಟರ್ ರೈಲಿಂಗ್ಸ್, ಜೊತೆಯಲ್ಲಿ ಬಾಲ್ಕನಿ ರೈಲಿಂಗ್ಸ್ ಎಲ್ಲ ಕಡೆಯೂ ಕೂಡ ಹಾಕಬಹುದು. ಕ್ರೇಜಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ
ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋದು ಕೋಟಾ ಸ್ಟೋನ್. ಹೌದು ವೀಕ್ಷಕರೇ, ಕೋಟಾ ಸ್ಟೋನ್ ಬ್ಯಾಕ್ ಟು ಮಾರ್ಕೆಟ್. ತುಂಬ ಕಡೆಗಳಲ್ಲಿ ತುಂಬ ಜನ ಎಸ್ಪೆಷಲಿ ಆರ್ಕಿಟೆಕ್ಟರ್ಗಳು ವಿಲ್ಲಾಸ್ಗಳಿಗೆ ಕೋಟಾ ಸ್ಟೋನನ್ನು ಇಷ್ಟಪಡ್ತಾ ಇದ್ದಾರೆ. ಅಂದಮೇಲೆ ನಿಮ್ಮ ಮನೆಗೆ ಯಾಕೆ ಹಾಕಲ್ಲ? ಹೌದು ವೀಕ್ಷಕರೇ, ನೀವು ಪಾರ್ಕಿಂಗಲ್ಲಿ ರಫ್ ಕೋಟಾ ಸ್ಟೋನು, ನಿಮ್ಮ ಲಿವಿಂಗಲ್ಲಿ ಹೈ ಗ್ಲಾಸಿ ಕೋಟಾ ಸ್ಟೋನು ಆ್ಯಂಡ್ ನಿಮ್ಮ ರೂಮ್ಗಳಲ್ಲಿ ಮೀಡಿಯಂ ಪಾಲಿಶ್ ಕೋಟಾ ಸ್ಟೋನ್ಗಳನ್ನು ಇಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ನೀವು ನಂಬಲ್ಲ, ಮ್ಯಾಟ್ ಫಿನಿಶ್ ಕೋಟಾ ಸ್ಟೋನ್ಗಳನ್ನು ತಮ್ಮ ಲಿವಿಂಗಲ್ಲೂ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೋಟಾ ಸ್ಟೋನಲ್ಲಿ ಒಂದೇ ಕಲರ್ ಬರೋದು, ಗ್ರೀನ್ ಬರುತ್ತೆ, ಬಟ್ ಅಂದರೆ ಸ್ವಲ್ಪ ಪಾಚಿ ಕಲರ್ ಗ್ರೀನ್ ಇರುತ್ತೆ. ಆದರೆ ಇವಾಗ ಕೆಲವೊಂದು ರೆಡ್ ಸ್ಟೋನ್ ಕೂಡ ಬರ್ತಾ ಇದೆ. ಕೋಟಾ ಸ್ಟೋನ್ ಹೇಳ್ಕೊಂಡು ಅದನ್ನು ಕೊಡ್ತಾರೆ, ಬಟ್ ಅದು ಕೋಟಾ ಅಲ್ಲ, ಬೇರೆ ಒರಿಜಿನಿಂದ ಬರುತ್ತೆ. ರೆಡ್ ಕಲರ್ ಸೇಮ್ ಟು ಸೇಮ್ ಕೋಟಾ ಸ್ಟೋನ್ ಥರನೇ ಇರುತ್ತೆ, ಬಟ್ ಅದು ಆ್ಯಕ್ಚುಲಿ ಕಂಪ್ಲೀಟ್ಲಿ ರೆಡ್ ಇರಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ಆರೆಂಜಿಶ್ ಇರುತ್ತೆ ಅಂತ ಹೇಳ್ಬೋದು. ದಟ್ಸ್ ಆಲ್ಸೋ ಲುಕ್ ಗುಡ್, ಕ್ರೇಜಿಯಾಗಿ ಕಾಣಿಸುತ್ತೆ. ನೀವು ಕೋಟಾ ಸ್ಟೋನ್ ಜೊತೆ ರೆಡ್ ಸ್ಟೋನನ್ನು ನೀವು ಮ್ಯಾಚ್ ಮಾಡಿದ್ರೆ ದಟ್ಸ್ ಲುಕ್ಸ್ ಅಮೇಝಿಂಗ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇವೆರಡೂ ಕೂಡ ನ್ಯಾಚುರಲ್ ಸ್ಟೋನ್ಗಳು. ಈ ರೆಡ್ ಸ್ಟೋನ್ ಬಂದ್ಬಿಟ್ಟು ಐ ಥಿಂಕ್ ತಮಿಳ್ನಾಡು ಬೇಸ್ಡ್ ಇರುತ್ತೆ ಅಂತ ಅನ್ಕೋಬೋದು. ಸೊ ಇದ್ರ ಬೆಲೆಗಳು ಆಲ್ಮೋಸ್ಟ್ 60 ರೂಪೀಸ್ ಇರುತ್ತೆ, 80 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ ವೀಕ್ಷಕರೇ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಕ್ಲಾಡಿಂಗಲ್ಲಿ, ಎಲಿವೇಷನಲ್ಲಿ, ಪಾರ್ಕಿಂಗಲ್ಲಿ, ಲಿವಿಂಗಲ್ಲಿ, ರೂಮಲ್ಲಿ ಎವ್ರಿವೇರ್ ಕೋಟಾ ಸ್ಟೋನ್ ಯೂಸ್ ಆಗ್ತಾ ಇದೆ. ನೀವು ಯೂಸ್ ಮಾಡಿ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಫ್ಲೋರ್ ಟು ಸೀಲಿಂಗ್ ವಿಂಡೋಸ್, ನ್ಯಾರೋ ವಿಂಡೋಸ್. ಹೌದು ವೀಕ್ಷಕರೇ, ಫ್ಲೋರ್ ಟು ಸೀಲಿಂಗ್ ವಿಂಡೋಸ್ ಇರುತ್ತೆ, ಬಟ್ ಅದನ್ನು ನ್ಯಾರೋ ವಿಂಡೋಸ್ ಬರ್ತಾ ಇದೆ. ನನ್ನ ಹಿಂದ್ಗಡೆ ಇದೆಲ್ಲ ಈ ಥರ ಫ್ರೆಂಚ್ ವಿಂಡೋಸ್ ನಾನು ಹೇಳ್ತಾ ಇಲ್ಲ, ಲೆಂದಿ ಇರಬೇಕು. ಫ್ಲೋರಿಂದ ರೂಫ್ವರೆಗೆ ಒಂದೇ ವಿಂಡೋ ನ್ಯಾರೋ ಆಗಿ ತಗೊಳ್ಳುವಂಥದ್ದು, ಅಂದರೆ 3 ಫೀಟ್ 3.5 ಫೀಟ್ ಅಷ್ಟೇ. ಆ ರೀತಿ ವಿಂಡೋಸ್ಗಳು ತುಂಬಾ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಇವಾಗ. ಇದು ಆ್ಯಕ್ಚುಲಿ UAE ಕಡೆ ಇದು, ಓಕೆನಾ. ಸೊ ಆ ಕಡೆಯಿಂದ ಬಂದಿರುವಂಥ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಈ ಜನ ಏನು ಮಾಡ್ತಾಯಿದ್ರು, 4x5, 4x6, 6x4 ಆ ಥರ ವಿಂಡೋಸ್ಗಳೆಲ್ಲ ಬರ್ತಾಯಿತ್ತು. ಫ್ರೆಂಚ್ ವಿಂಡೋ ಬರ್ತಾಯಿತ್ತು. ಬಟ್ ಇವಾಗ ನ್ಯಾರೋ ವಿಂಡೋಗಳು, ಮ್ಯಾಕ್ಸ್ ಅಂತಂದರೆ 4 ಫೀಟ್ ಅಂದರೆ ಮ್ಯಾಕ್ಸು, ಬಟ್ ಲೆಂತ್ ಮಾತ್ರ ಆಲ್ಮೋಸ್ಟ್ 8 ಫೀಟ್ ಇರುತ್ತೆ. ದ್ಯಾಟ್ಸ್ ಲುಕ್ಸ್ ಅಮೇಝಿಂಗ್. ಯಾಕೆ ಗೊತ್ತಾ, ನೀವು ದೊಡ್ಡ ಇದಾಗ್ತೀರಾ, ಕರ್ಟನ್ಸ್ ಹಾಕ್ತೀರಾ, ಫ್ಲೋರ್ ಟು ಸೀಲಿಂಗ್ ಕರ್ಟನ್ಸ್ ಹಾಕ್ತೀರಾ. ಆ ಕರ್ಟನ್ಗೆ ಮ್ಯಾಚ್ ಮಾಡುವಂಥ ವಿಂಡೋನ ತುಂಬ ಜನ ಇವಾಗ ಆಪ್ಟ್ ಮಾಡ್ತಾ ಇದ್ದಾರೆ. ಸೊ UPVC ಕೂಡ ತುಂಬ ಗಟ್ಟಿ ಬರೋದ್ರಿಂದ ಎಸ್ ಯು ಕ್ಯಾನ್ ಗೋ ವಿತ್ ದಟ್. ಬಟ್ ನನ್ನ ರೆಕಮೆಂಡೇಷನ್, ಅಷ್ಟು ದುಡ್ದು ಮಾಡ್ತೀರಾ ಅಂತಂದರೆ ಗೋ ವಿತ್ ದ WPC ಮಟೀರಿಯಲ್ ಆರ್ ವುಡ್, ಓಕೆನಾ. ದಟ್ಸ್ ಬೆಟರ್. WPC ಮಟೀರಿಯಲ್ ಇಸ್ ಗುಡ್, ಯಾಕಂತಂದರೆ ಅದು ತುಂಬ ಚೆನ್ನಾಗಿರುತ್ತೆ. ನಾಳೆ ದಿನ ಅದು ಶ್ರಿಂಕಾಜ್ ಆಗೋದಿಲ್ಲ, ಎಕ್ಸ್ಪಾಂಡ್ ಆಗೋದಿಲ್ಲ ಆ್ಯಂಡ್ ಹುಳ ಬರೋದಿಲ್ಲ. ಸೊ ಯು ಕ್ಯಾನ್ ಗೋ ವಿತ್ WPC ಮಟೀರಿಯಲ್, ತುಂಬ ಚೆನ್ನಾಗಿರುತ್ತೆ. ಫ್ಲೋರ್ ಟು ಸೀಲಿಂಗ್ ನ್ಯಾರೋ ವಿಂಡೋಸ್ಗಳನ್ನು ತುಂಬ ಆಪ್ಟ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬ ಕಮ್ಮಿ ಜನ ಮಾಡ್ತಾ ಇದ್ದೀರಾ. 1 ಮನೆ 2 ಮನೆ ಮಾತ್ರ ನೋಡ್ತಾ ಇದ್ದೀನಿ. 15ರಿಂದ 20 ಮನೆ ನೋಡಿದಾಗ 1 to 2 ಮನೆಗಳಲ್ಲಿ ಮಾತ್ರ ನಾನು ಇವತ್ತು ಏನೇನು ಲಿಸ್ಟ್ ಮಾಡಿದ್ದೀನಿ ಅದು ಬರ್ತಾ ಇದೆ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ಯೂನಿಕ್ TV ಯೂನಿಟ್ಗಳು. ಹೌದು ವೀಕ್ಷಕರೇ, TV ಯೂನಿಟ್ ಮಾಡಬೇಕಾದ್ರೆ ಇಷ್ಟು ದಿನ ಏನು ಮಾಡ್ತಾ ಇದ್ರಿ, ಒಂದು ಬ್ಯಾಕ್ಗ್ರೌಂಡ್ ತೊಗೊತಾ ಇದ್ರಿ, ಕೆಳಗಡೆ ಒಂದು ಯೂನಿಟ್ ಮಾಡ್ತಾ ಇದ್ರಿ, ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಒಂದು ಲೇಯರ್ ತೊಗೊತಾ ಇದ್ರಿ, ಅದ್ರ ಮೇಲ್ಗಡೆ TV. ದಿಸ್ ಇಸ್ ಲೈಕ್ ಶತಮಾನದಿಂದ ಬಂದಂಗಿದೆ ಇದು. ಆ್ಯಕ್ಚುಲಿ ಸೇಮ್ ಟು ಸೇಮ್. ಬಿಟ್ಬಿಡಿ ಅದನ್ನು, ಜಸ್ಟ್ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡ್ಕೊಳ್ಳಿ, ಅಥವಾ ನ್ಯಾಚುರಲ್ ಸ್ಟೋನ್ ಥರ ಕಾಣೋ UV ಮಾರ್ಬಲ್ ಶೀಟ್ಸ್ಗಳು ಬರ್ತಾ ಇದೆ, UV ಸ್ಟೋನ್ ಫಿನಿಶ್ ಬರ್ತಾ ಇದೆ, ಅವನ್ನು ಬ್ಯಾಕಲ್ಲಿ ತೊಗೊತಾ ಇರುವಂಥದ್ದು. ಆ್ಯಂಡ್ ಯೂನಿಟನ್ನು ಕೆಳಗಡೆ ಬಾಟಮ್ ಯೂನಿಟ್ ಮರ್ತು ಬಿಡಿ, ದೇರ್ ಇಸ್ ನೋ ಬಾಟಮ್ ಯೂನಿಟ್. ಬಾಟಮ್ ಯೂನಿಟು ಸೈಡ್ಗೆ ಹೋಗ್ತಾ ಇದೆ ವೀಕ್ಷಕರೇ. ಮುಂಚೆನೂ ಸೈಡ್ ಯೂನಿಟ್ಸ್ ಇತ್ತು, ಬಟ್ ಇವಾಗ ಯೂನಿಕ್ ಸೈಡ್ ಯೂನಿಟ್ಸ್ಗಳು ಬರ್ತಾ ಇದೆ, ಹಿಡನ್ ಸೈಡ್ ಯೂನಿಟ್ಸ್ಗಳು ಬರ್ತಾ ಇದೆ. ಸುತ್ತಲೂ ಕವರ್ ಮಾಡ್ಕೊಂಡ್ಬಿಟ್ಟು ಸೈಡ್ ಯೂನಿಟ್ಸಲ್ಲಿ ನೀವು ಕವರಿಂಗನ್ನು ಹಾಕ್ತಾ ಇದ್ದಾರೆ. ತುಂಬ ಜನ ಆ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದಟ್ಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವೇನು ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡನ್ನು ಬ್ಲ್ಯಾಕ್ ತೊಗೊಂಡ್ರೆ, ಹೌದು ವೀಕ್ಷಕರೇ, ಬ್ಯಾಕ್ಗ್ರೌಂಡನ್ನು ನೀವು ನ್ಯಾಚುರಲ್ ಸ್ಟೋನ್ ಬ್ಲ್ಯಾಕ್ ಅಥವಾ UV ಮಾರ್ಬಲ್ ಶೀಟನ್ನು ಬ್ಲ್ಯಾಕ್ ತೊಗೊಂಡ್ರೆ, ನಿಮ್ಮ TVನ ಅದರೊಳಗಡೆ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಮ TV ಕಾಣೋದೇ ಇಲ್ಲ, ಸಬ್ಮರ್ಜ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಹೋಲ್ ವಾಲ್ ನಿಮಗೆ ಬ್ಲ್ಯಾಂಕ್ ಆಗಿ ಕಾಣಿಸ್ತಾ ಇರುತ್ತೆ. TV ಆನ್ ಮಾಡಿದಾಗ TV ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ದಟ್ಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಯೂನಿಟನ್ನು ಕೆಳಗಡೆಯಿಂದ ತೆಗೆದೇ ಬಿಡಿ, ಯೂನಿಟೇ ಬೇಡ ಕೆಳಗಡೆ. ಸೊ ಸೈಡ್ಸಲ್ಲಿ ಯೂನಿಟ್ ಹಾಕ್ಕೊಳ್ಳೋದು ಮಾತ್ರ ಇಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದಟ್ಸ್ ಆಲ್ಸೋ ಗೋಯಿಂಗ್ ಗುಡ್, ಓಕೆ. ಸೊ ಮುಂಚೆಲ್ಲ ಇದೇನು ಗುರು ಸೈಡಲ್ಲಿ ಮಾತ್ರ, ಕೆಳಗಡೆ ಏನು ಬ್ಲ್ಯಾಂಕ್ ಅಂತ ಅನಿಸ್ಬೋದು. ಬಟ್ ಬರ್ತಾ 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 ಇಟ್ ಇಸ್ ಬಿಕಮಿಂಗ್ ಟ್ರೆಂಡ್, ತುಂಬ ಕಡೆ ಟ್ರೆಂಡ್ ಆಗ್ತಾ ಇದೆ. ಯು ಕ್ಯಾನ್ ಯೂಸ್ ಇಟ್, ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಜಾಪನೀಸ್ ಡೈನಿಂಗ್ ಟೇಬಲ್ ಆರ್ ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್. ತುಂಬಾ ಯೂಸ್ ಆಗ್ತಾ ಇದೆ ಇವಾಗ. ನಾನು ಫರ್ನಿಚರ್ ಶಾಪ್ಗೆ ಹೋದಾಗ 1-2 ಪೀಸ್ ಇರುತ್ತೆ ಅಷ್ಟೇ, ಬಟ್ ಬರ್ತಾ 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 ಜನರಿಗೆ ಇದ್ರ ಮಹತ್ವ ಗೊತ್ತಾಗ್ತಾ ಇದೆ. ಯಾಕೆ ಸುಮ್ಮನೆ ಡೈನಿಂಗ್ ಟೇಬಲ್ ಇಡೀ ದಿನ ಹೋಲ್ ಡೇ
ಬ್ಲ್ಯಾಂಕ್ ಆಗಿರುತ್ತೆ. ಊಟ ಮಾಡೋ ಟೈಮಲ್ಲಿ ತಿಂಡಿ ತಿನ್ನೋ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ. ಕೆಲವೊಬ್ಬರು ಮಾತ್ರ ಮಲ್ಟಿಪರ್ಪಸ್ ಟೇಬಲಾಗಿ ಅದನ್ನು ಯೂಸ್ ಮಾಡ್ಕೊತಾರೆ. ಬಟ್ ಯಾರ ಮನೆ ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ, ಅವ್ರಿಗೆ ಸಪ್ರೇಟಾಗಿ ಸ್ಟಡಿ ಯೂನಿಟ್ ಇರುತ್ತೆ, ಲಿವಿಂಗ್ ಇರುತ್ತೆ, ಅಂಥವ್ರಿಗೆ ಜಾಪನೀಸ್ ಡೈನಿಂಗ್ ಟೇಬಲ್ಗಳು ಅದು ಹೆಂಗಿರುತ್ತೆ ಗೊತ್ತಾ, ಸ್ಕ್ವೇರ್ ಆಗಿರುತ್ತೆ, ಚೇರ್ಗಳು ಸೀದಾ ಅದ್ರ ಒಳಗಡೆ ಹೊರಟೋಗ್ಬಿಡುತ್ತೆ, ಇನ್ಸೈಡ್ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಸ್ಮಾಲ್ ಸ್ಪೇಸನ್ನು ಜಸ್ಟ್ 5x4, 4x4, ಜಸ್ಟ್ 4x4 ನಿಮ್ಮ ಡೈನಿಂಗ್ ಸೆಟ್ ಆಗಿಬಿಡುತ್ತೆ. ಸೊ ಸ್ಪೇಸ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು, ತುಂಬಾ ಜಾಗ ಸಿಗುತ್ತೆ ನಿಮಗೆ. ಸೊ ಯಾವಾಗ ಯೂಸ್ ಮಾಡ್ತೀರಾ ಆವಾಗ ಮಾತ್ರ ಬಳಸೋ ಥರದ್ದು. ಇದರಲ್ಲಿ 6 ಸೀಟರ್ 4 ಸೀಟರ್ ಎಲ್ಲದೂ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಟೀ ಟೇಬಲ್ ಕಮ್ ಮಿನಿ ಡೈನಿಂಗ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ನಿಮ್ಮ ಟೀ ಟೇಬಲ್ ಬರುತ್ತೆ ಗೊತ್ತಾ ಲಿವಿಂಗಲ್ಲಿ, ಅದರ ಒಳಗಡೆ ಸ್ಮಾಲ್ ಆಗಿರುವಂಥ ಚಿಕ್ಕ ಬಾಕ್ಸಿ ಟೇಬಲ್ಗಳು ಬರುತ್ತೆ. ತುಂಬ ಯೂಸ್ಫುಲ್, ದಿಸ್ ಈಸ್ ಯೂಸ್ ಆಗುತ್ತೆ, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಇದು ಯಾವಾಗೂ ಯೂಸ್ ಆಗುತ್ತೆ, ಡೈನಿಂಗ್ ಟೇಬಲ್ ಇದೆ ಅಂತ ಅನ್ಕೊತೀರಾ, ಬಟ್ ದಿಸ್ ಇಸ್ ಯೂಸಬಲ್. ತುಂಬ ಜನ ಟಿ ವಿ ನೋಡ್ತಾ ಇರ್ತೀರಾ, ಅಲ್ಲೇ ನಮಗೇನಾದರೂ ತಿಂಡಿ ತಿನ್ನಬೇಕು ಮಾಡಬೇಕು ಅಂತಂದಾಗ ಕೆಳಗಡೆ ಕಾರ್ಪೆಟ್ ಮೇಲೆ ಕೂತ್ಕೊಂಡು ತಿನ್ನಬೇಕಾಗುತ್ತೆ. ಬಟ್ ಅದರ ಬದಲು ನೀಟಾಗಿ ಮಿನಿ ಡೈನಿಂಗ್ ಟೇಬಲ್ ಇದೆ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ತುಂಬಾ ಯೂಸ್ ಆಗುತ್ತೆ ಇದು ಆ್ಯಕ್ಚುಲಿ. ಓಕೆನಾ, ತುಂಬ ಜನ ಯಾರ ಮನೇಲಿ ಹಾಕಿದಾರಲ್ಲ, ನಾನು ಹೋಗಿ ಕೇಳ್ತೀನಿ, ಹೋಮ್ ಟೂರ್ಗೆ ಹೋಗಿರ್ತೀವಿ, ಅಲ್ಲಿ ಹಾಕಿರ್ತಾನೆ, ಇದು ಯೂಸ್ ಆಗುತ್ತಾ ನಿಮಗೆ ಅಥವಾ ವೇಸ್ಟಾ ಅಂತ ಕೇಳ್ತೀನಿ. ಅವಾಗ ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ಹಾಕಿದ್ರಲ್ಲರೂ ಇದು ತುಂಬ ಯೂಸ್ ಆಗುತ್ತೆ ಸರ್, ಇದು ನಾವು ಮೇನ್ ಡೈನಿಂಗ್ ಟೇಬಲ್ ಹೋಗೋದೇ ಇಲ್ಲ, ಏನಾದರೂ ತಿಂದ್ವಿ ಇಲ್ಲೇ ಮುಗೀತು. ಸೊ ಆ ಡೈನಿಂಗ್ ಟೇಬಲ್ಲು ರೇರ್ಲಿ ಯೂಸ್ ಮಾಡ್ತೀವಿ ಅಂತಿದ್ದಾರೆ. ಆ್ಯಂಡ್ ಆ ಡೈನಿಂಗ್ ಟೇಬಲನ್ನು ನೀವೇನಾದರೂ ಜಾಪನೀಸ್ ಡೈನಿಂಗ್ ಟೇಬಲ್ ಅಥವಾ ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್ ಹಾಕೊಂಡ್ಬಿಟ್ರೆ ತುಂಬಾ ಯೂನಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಸ್ಪೇಸ್ ಸೇವಿಂಗ್ ತುಂಬಾ ಆಗುತ್ತೆ ಆ್ಯಂಡ್ ಕನ್ವೀನಿಯನ್ಸ್ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮೆಟಾಲಿಕ್ ಸ್ಮಾರ್ಟ್ ಮಾರ್ಬಲ್ ಮ್ಯಾಟ್ ಫಿನಿಶ್ ಇರುತ್ತೆ. ಇದು ಆ್ಯಕ್ಚುಲಿ ಅಂದರೆ ಮೆಟಾಲಿಕ್ ಟೈಲ್ಸ್ ಎಲ್ಲ ಬರ್ತಾಯಿತ್ತು ಇಷ್ಟು ದಿನ, 2x4 ನಿಮಗೆ ಮೆಟಾಲಿಕ್ ಡಿಸೈನ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಇವಾಗ ಅದು ಸ್ಮಾರ್ಟ್ ಮಾರ್ಬಲಲ್ಲೂ ಬಂದುಬಿಟ್ಟಿದೆ, ವಿತ್ ಮ್ಯಾಟ್ ಫಿನಿಶ್ ಬರ್ತಾ ಇದೆ ಅಂತ ಹೇಳ್ಬೋದು. ಕಾಸ್ಟ್ಲಿ ಆಗುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ, ಮ್ಯಾಟ್ ಫಿನಿಶ್ ಕಾಸ್ಟ್ಲಿ. ಅದರಲ್ಲಿ ನಿಮಗೆ ಮೆಟಾಲಿಕ್ ಡಿಸೈನ್ ಬೇಕು ಅಂತಂದರೆ ದ್ಯಾಟ್ಸ್ ಆಲ್ಸೋ ಕಾಸ್ಟ್ಲಿ, ಬಟ್ ದಟ್ ಲುಕ್ಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಡೀ ಮನೆಯಲ್ಲಿ ಮೆಟಾಲಿಕ್ ಡಿಸೈನ್ಸ್ಗಳೆಲ್ಲ ಹೋಗಿರ್ತವೆ, ಡೆಫಿನೆಟ್ಲಿ ವರ್ತ್ ಇರುತ್ತೆ. ನೀವು ಕೊಡೋ ದುಡ್ಡುಗಂತೂ ವರ್ತ್ ಅಂತ ಹೇಳ್ತೀನಿ. ನೋಡೋದಕ್ಕೆ ಸೀಮ್ಲೆಸ್ ಡಿಸೈನ್ ಸಿಗುತ್ತೆ, ಯೂನಿಕ್ ಆಗಿರುತ್ತೆ. ಡೆಫಿನೆಟ್ಲಿ ಇದನ್ನು ಯಾರ್ಯಾರು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡ್ತಾ ಇದ್ದಾರೆ ಅವರು ಹೋಗ್ಬೋದು. ಆಲ್ರೆಡಿ ಇನ್ನೊಂದು ಮ್ಯಾಟ್ರ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಮಾರ್ಟ್ ಮಾರ್ಬಲ್ ಹೋಗೋರು ಸೇಮ್ ಡಿಸೈನ್ ಅದೇ ಬೇಜ್ ಕಲರ್, ಐವರಿ ಕಲರ್ ಅದನ್ನೇ ಚೂಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸ್ಮಾರ್ಟ್ ಮಾರ್ಬಲನ್ನು ಸ್ವಲ್ಪ ಡಿಫ್ರೆಂಟ್ ಕಲರನ್ನು ಚೂಸ್ ಮಾಡಿ. ನನಗೆ ಹೇಳಿದೆ ಅಲ್ವಾ, ಮೆಟಾಲಿಕ್ ಡಿಸೈನ್ಸ್ ಇರ್ಬೋದು, ಸಮ್ ಯೂನಿಕ್ ಪ್ಯಾಟರ್ನ್ಸ್ಗಳಿರ್ಬೋದು. ಮಾರ್ಬಲ್ ಅಂತ ಬಂದಾಗ ಮಾರ್ಬಲಲ್ಲೂ ತುಂಬ ಪ್ಯಾಟರ್ನ್ಸ್ಗಳಿದೆ, ನೀವು ಅದು ಯಾವುದು ಯೋಚನೆ ಮಾಡ್ತಾನೆ ಇಲ್ಲ, ಎಲ್ಲರೂ ಒಂದೇ ಪ್ಯಾಟರ್ನ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಡಿಸೈನನ್ನು ಬ್ರೇಕ್ ಮಾಡಿ ವೀಕ್ಷಕರೇ, ಓಕೆನಾ, ಡನ್. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸೆಟ್ ಬ್ಯಾಕನ್ನು ಆ್ಯಸ್ ಅ ಪ್ಲಾಂಟರ್ ಬಾಕ್ಸ್ ಆಗಿ ಯೂಸ್ ಮಾಡುವಂಥದ್ದು. ಯಾರ್ಯಾರಿಗೆ ಹ್ಯೂಜ್ ಪಾರ್ಕಿಂಗ್ ಸಿಗ್ತಾ ಇದೆ, ಪಾರ್ಕಿಂಗ್ ಸ್ಪೇಸನ್ನು ಬಿಟ್ಕೊಂಡಿದ್ದೀರಾ, ಯೂಸ್ ಯುವರ್ ಸೆಟ್ ಬ್ಯಾಕ್ ಆ್ಯಸ್ ಅ ಪ್ಲಾಂಟರ್ ಬಾಕ್ಸ್. ಹೌದು ವೀಕ್ಷಕರೇ, ತುಂಬ ಕಡೆಗಳಲ್ಲಿ ಕೊಯ್ಪಿಸ್ ಟ್ಯಾಂಕ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ, ತುಂಬಾ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ಲೆಂದಿ ಬರುತ್ತೆ, ಆಲ್ಮೋಸ್ಟ್ ಒಂದು 2 ಫೀಟ್ 3 ಫೀಟ್ ನಿಮಗೆ ಸಿಗ್ತಾ ಇದೆ ಅಂದ್ಕೊಳ್ಳೋಣ, ಓಕೆನಾ, ಸೆಟ್ ಬ್ಯಾಕ್. ಸೊ ಅದು ಆಲ್ಮೋಸ್ಟ್ ಉದ್ದ ನಿಮಗೆ ಆಲ್ಮೋಸ್ಟ್ ಒಂದು 5 ಫೀಟ್ 6 ಫೀಟ್ ಸಿಕ್ಕರೆ, ಸೊ ಯು ಕ್ಯಾನ್ ಕ್ರಿಯೇಟ್ ಅ ಕೊಯ್ ಫಿಶ್ ಟ್ಯಾಂಕ್ ಮಾಡ್ಕೋಬೋದು. ಕೊಯ್ ಫಿಶ್ ಟ್ಯಾಂಕ್ ಅಂದರೆ ಏನು, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಇಲ್ಲ ಕಂಪ್ಲೀಟ್ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಬೇಕಾ, ಎಸ್, ಕಂಪ್ಲೀಟಾಗಿ ಪ್ಲಾಂಟರ್ ಬಾಕ್ಸನ್ನು ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಇಲ್ಲಿ ಒಂದು ಒಳ್ಳೆ ಗ್ರೀನರಿನೂ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಎಸ್ಪೆಷಲಿ ಲೇಡೀಸ್ಗೆ ನಮ್ಮದೊಂದು ಕೈದೋಟ ಇರಬೇಕು ಅಂತ ಅನ್ಕೊತಾರಲ್ಲ, ಯು ಕ್ಯಾನ್ ಯೂಸ್ ಯುವರ್ ಸೆಟ್ ಬ್ಯಾಕ್, ನಿಮ್ಮ ಸೆಟ್ ಬ್ಯಾಕನ್ನು ಆ್ಯಸ್ ಅ ಪ್ಲಾಂಟರ್ ಬಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಬಟ್ ಸರಿಯಾದ ಪ್ಲಾನಿಂಗ್ ಬೇಕು, ಯಾಕಂತಂದರೆ ಎಲ್ಲ ಕಡೆ ಸೆಟ್ ಬ್ಯಾಕ್ಗಳಲ್ಲಿ ನೀವು ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ನಿಮ್ಮ ಪಾರ್ಕಿಂಗನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅಂತಂದರೆ, ನಿಮ್ಮ ಸೆಟ್ ಬ್ಯಾಕ್ ಈಸಿಲಿ ಆಕ್ಸೆಸಿಬಲ್ ಇರಬೇಕು. ಸೊ ಆ ರೀತಿ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಮ ಆರ್ಕಿಟೆಕ್ಚರ್ ಜೊತೆ ನೀವು ಮಾತಾಡಿಕೊಂಡ್ರೆ ಯು ಕ್ಯಾನ್ ಡೂ ದಟ್. ಅಥವಾ ಒಂದು ಕಡೆ 1 ಫೀಟ್ ಬಿಟ್ಟು ಇನ್ನೊಂದು ಕಡೆ 3 ಫೀಟ್ ಬಿಟ್ಕೊಂಡಾಗ ಅದು ಈಸಿಲಿ ಯೂಸಬಲ್ ಆಗುತ್ತೆ. ಬಟ್ ಆ್ಯಸ್ ಪರ್ ಕಾನೂನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಇಟ್ಸ್ ಓಕೆ ಆರ್ ನಾಟ್ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಏರಿಯಾದಲ್ಲಿ ಯು ಕ್ಯಾನ್ ಡೂ ದಟ್. ಒಂದು ಕಡೆ 1 ಫೀಟ್ ಬಿಟ್ಟು ಒಂದು ಕಡೆ 3 ಫೀಟ್ ಬಿಟ್ಕೊತೀರಾ ಅಂತಂದರೆ ದೆನ್ ಅದನ್ನು ನೀಟಾಗಿ ನೀವು ಆ್ಯಸ್ ಅ ಪ್ಲಾಂಟರ್ ಬಾಕ್ಸಾಗಿ ಯೂಸ್ ಮಾಡ್ಬೋದು ವೀಕ್ಷಕರೇ. ದಟ್ಸ್ ಆಲ್ಸೋ ನೈಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಯುರೋಪಿಯನ್ ಬೀಡಿಂಗ್ ಅಥವಾ ವಾಲ್ ಟ್ರಿಮ್ಸ್ ಅಂತ ಏನು ಹೇಳ್ತಾರೆ, ಇದನ್ನು ಸೀಲಿಂಗಲ್ಲಿ ಯೂಸ್ ಮಾಡುವಂಥದ್ದು. ಇದನ್ನು ಕೂಡ ಅಷ್ಟೇ, ನಾನು ಎರಡು ಪ್ರಾಜೆಕ್ಟಲ್ಲಿ ನೋಡಿದ್ದೀನಿ. ನಿಮ್ಮ ಸೀಲಿಂಗಲ್ಲಿ ವಾಲ್ ಟ್ರಿಮ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಸೂಪರ್ ಆಗಿರುತ್ತೆ. ನಾನು ಹೇಳ್ತಾ ಇರ್ಬೇಕಾದ್ರೆ ಹೆಂಗೋ ಕ್ಲಿಪ್ಸ್ ಎಲ್ಲ ಬರ್ತಾ ನಮ್ಮ ಎಡಿಟರ್ ಹಾಕಿರ್ತಾರೆ ಸೈಡಲ್ಲಿ. ಸೊ ಡೆಫಿನೆಟ್ಲಿ ವಾಲ್ ಟ್ರಿಮ್ಸನ್ನು ಮೇಲೆ ಹಾಕಿ ಅದನ್ನು ಸ್ವಲ್ಪ ಬೇರೆ ಡಿಸೈನನ್ನು ಹಾಕಿ ಆ್ಯಂಡ್ ಬ್ರಾನ್ಸ್ ಮಿರರನ್ನು ಇಂಟಿಗ್ರೇಟ್ ಮಾಡುವಂಥದ್ದು ಅಥವಾ
ಆಕ್ರಿಲಿಕ್ ಶೀಟನ್ನು ಇಂಟಿಗ್ರೇಟ್ ಮಾಡುವಂಥದ್ದು. ಮಿರರ್ ಫಿನಿಶ್ಡ್ ಆಕ್ರಿಲಿಕ್ ಶೀಟ್ ಬರುತ್ತೆ, ಅದನ್ನು ಹಾಕುವಂಥದ್ದು. ಆಲ್ಬಸ್ ಶೀಟನ್ನು ಸೀಲಿಂಗಲ್ಲಿ ಹಾಕುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಯೂನಿಕ್ ಡಿಸೈನ್ಸ್ಗಳಂತೂ ಬರ್ತಾನೆ ಇದೆ ಅಂತ ಹೇಳ್ಬೋದು. ಯಾವಾಗಿನ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಆಯಿತು ಎಲ್ಲ ಕ್ರೇಜಿ ಆಗಿಬಿಟ್ಟಿದ್ದಾರೆ. AI ಹೋಗ್ಬಿಟ್ಟು ಕೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೇಲೆ ಪ್ರೆಷರ್ ಬರ್ತಾ ಇದೆ, ನಮ್ಮಂಥ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು, ಡಿಸೈನ್ ಮಾಡುವಂಥವ್ರು ನಮ್ಮ ಮೇಲೆ ಪ್ರೆಷರ್ ಬರ್ತಾ ಇದೆ, ಮಾಡಿ ಕೊಡಿ ನನಗೆ ಅಂತ. ಆ್ಯಂಡ್ ಎಸ್ಪೆಷಲಿ ನಮ್ಮಂಥವ್ರು ಕೂಡ ನಾವು ನಿಮ್ಗೆ ಹೇಳಿ ಕಳಿಸ್ಬಿಡ್ತೀನಿ, ಹೋಗಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿರುತ್ತೆ ರೀ, ಡೆಫಿನೆಟ್ಲಿ ಮಾಡ್ಕೋಬೋದು. ಸೀಲಿಂಗಲ್ಲಿ ಆಲ್ಬಸ್ಟರ್ ಶೀಟು, ಆಕ್ರಲಿಕ್ ಶೀಟು, ಬ್ರಾನ್ಸ್ ಮಿರರು, ಎಸ್ಪೆಷಲಿ ವಾಲ್ ಟ್ರಿಮ್ಸನ್ನು ನೀವು ಯೂಸ್ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮೆಟಾಲಿಕ್ ವಾಲ್ ಪೇಪರ್. ಲಾಸ್ಟ್ ಪ್ರಾಜೆಕ್ಟಲ್ಲಿ ನಾನು ನೋಡಿರುವಂಥದ್ದು ಮೆಟಾಲಿಕ್ ವಾಲ್ ಪೇಪರ್. ಮುಂಚೆನೂ ನೋಡಿದ್ದೆ, ಬಟ್ ಅಷ್ಟೊಂದು ಜಾಸ್ತಿ ಹಾಕಿರಲಿಲ್ಲ. ಬಟ್ ಲಾಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಒಬ್ಬರದ್ದು ಇಂಟೀರಿಯರ್ ನೋಡಿರುವಂಥದ್ದು ಮೆಟಾಲಿಕ್ ವಾಲ್ ಪೇಪರ್ ಎಷ್ಟು ಚೆನ್ನಾಗಿದೆ, ಕ್ರೇಜಿ ಆಗಿದೆ ಅಂತ ಹೇಳ್ತೀನಿ. ಲಿಟ್ಲ್ ಬಿಟ್ ಕಾಸ್ಟ್ಲಿ, ಈಗಲೇ ಹೇಳ್ತಾ ಇದ್ದೀನಿ, ಇವೆಲ್ಲ ಕೆಲವೊಂದು ಕಾಸ್ಟ್ಲಿನೇ ಇರುತ್ತೆ, ಬಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಕಸ್ಟಮರ್ ಹೇಳ್ತಾ ಇದ್ರು, ಸರ್ ನಾನು ಅಂದ್ಕೊಂಡು ಇರಲಿಲ್ಲ ಮೆಟಾಲಿಕ್ ವಾಲ್ ಪೇಪರ್ ಇಷ್ಟೊಂದು ಸೂಪರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಲಿವಿಂಗಲ್ಲಿ ಯೂಸ್ ಮಾಡಿದ್ದಾರೆ, ಬೆಡ್ರೂಮಲ್ಲಿ ಬೆಡ್ ಬ್ಯಾಕ್ಗ್ರೌಂಡ್ ಇರುತ್ತೆ ಗೊತ್ತಾ, ಅಲ್ಲಿ ಯೂಸ್ ಮಾಡಿದ್ದಾರೆ, ಡೈನಿಂಗಲ್ಲಿ ಯೂಸ್ ಮಾಡಿದ್ದಾರೆ. ದಟ್ಸ್ ಲುಕ್ಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ವರ್ತ್ ಅನ್ನೋದು ಹೇಳ್ತಾರಲ್ಲ, ಎಸ್ ಇಟ್ಸ್ ವರ್ತ್. ಸೊ ನೆಕ್ಸ್ಟ್ ಬರ್ತಾರಂತೂ ಲೈಟ್ ಗ್ಲೋ ಗಾಡ್ ಫೋಟೋಸ್. ಅಂದರೆ ಇದೂ ಅಷ್ಟೇ, ನಮ್ಮ ಒಬ್ಬರು ಕ್ಲೈಂಟ್ ಮನೆಯಲ್ಲಿ ವೆಂಕಟೇಶ್ವರನ ಫೋಟೋಸ್ ತಂದು ಹಾಕಿದ್ದಾರೆ. ಇಟ್ಸ್ ಅರೌಂಡ್ 3 feet by 2 feet ಇರ್ಬೋದು, ಅಥವಾ 3.5 ಗೆ 2.5 ಇರ್ಬೋದು. ತುಂಬ ಗ್ಲೋ ಆಗುತ್ತೆ, ಬ್ಯಾಕ್ ಲೈಟ್ ಇರುತ್ತೆ, ಅದಕ್ಕೆ ಇರುವಂಥ ಒಂದು ಫೋಟೋ ಅಂತ ಹೇಳ್ಬೋದು. ಜಸ್ಟ್ ಅದೊಂದು ಫೋಟೋಗೆ ನಿಮಗೆ ಇದು ಅವರಿಗೆ ಬಿದ್ದಂಥ ಖರ್ಚು ಅರೌಂಡ್ 10,000 rupees ಅದಕ್ಕೆ. ಬಟ್ ಅಮೇಝಿಂಗ್ ಆಗಿದೆ. ಗುಜರಾತಿಂದ ಬಂದಿರುವಂಥದ್ದು ಅದು ಆ್ಯಕ್ಚುಲಿ ಆ ಫೋಟೋಸು. ಸೊ ಆ ಫೋಟೋ ಇಮೇಜಸ್ ಹಾಕ್ತಾ ಇರ್ತೀನಿ. ಓಕೆ, ಸೊ ನನಗೆ ಸಿಕ್ಕಿದ್ರೆ ಅದರ ಸಪ್ಲೈಯರ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲಿ ಬೇರೆ ಬೇರೆ ದೇವ್ರುಗಳೆಲ್ಲ ಅವೈಲೇಬಲ್ ಇದ್ದರೆ, ಇಡೀ ದೇವ್ರ ಮನೇಲಿ ಒಂದೇ ಒಂದು ಫೋಟೋ ಹಾಕಿದ್ರೆ ಸಾಕು, ಕ್ರೇಜಿ. ಬಂದವರೆಲ್ಲ ಏನು ದೇವ್ರಿಗರು ಅನ್ಕೊತಾರೆ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಕಾಸ್ಟ್ಲಿ ಸರ್, ಒಂದು ಫೋಟೋಕ್ಕೆ 10,000 rupees. ಇಟ್ಸ್ ಅಪ್ ಟು ಯು, ನಿಮಗೇನಾದರೂ ಬೇಕಾದರೆ ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮೆಸ್ ಡಿಸೈನ್ ಲೈಟ್ಸ್ ಇನ್ ಆ್ಯಂಡ್ ಶ್ಯಾಂಡಲಿಯರ್. ಹೌದು, ಈ ಹಕ್ಕಿ ಗೂಡು ಥರ ಇರುತ್ತೆ ಗೊತ್ತಾ, ಸೊ ಆ ರೀತಿ ಲೈಟ್ಸ್ಗಳು ಇವಾಗ ತುಂಬಾ ಪಾಪ್ಯುಲರ್ ಆಗ್ತಾಯಿದೆ. 2 ಬರುತ್ತೆ ಇದರಲ್ಲಿ, ಆ್ಯಕ್ಚುಲ್ ಗ್ಲಾಸಿಂದ ಮಾಡಿರುವಂಥದ್ದು ಆ್ಯಂಡ್ ಇನ್ನೊಂದು ಕೇನಿಂದ ಮಾಡಿರುವಂಥದ್ದು. ಎರಡೂ ಕೂಡ ತುಂಬಾ ಸಖತ್ತಾಗಿ ಬರ್ತಾ ಇದೆ. ಇದನ್ನು ಕೂಡ 2-3 ಪ್ರಾಜೆಕ್ಟಲ್ಲಿ ನಾನು ನೋಡಿದೆ ಇವಾಗಲೇ. ಇದನ್ನು ನೀವು ಡೈನಿಂಗಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಲಿವಿಂಗಲ್ಲಿ ಬೇರೆ ರೀತಿ ನೀವು ಇಲ್ಲೇನು ಮಾಡ್ತೀರಾ ಗೊತ್ತಾ, ಲಿವಿಂಗಲ್ಲಿ ಫಾಲ್ ಸೀಲಿಂಗ್ ಹಾಕ್ತೀರಾ. ಓಕೆ, ಸೊ ಶ್ಯಾಂಡಲಿಯರಲ್ಲಿ ಎರಡೂ ಕಡೆಯೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಮೆಶ್ ಡಿಸೈನ್ ಅಂತ ಹೇಳ್ತಾರೆ, ಅಥವಾ ಇದನ್ನು ನೀವು ಲೈಕ್ ಬರ್ಡ್ ನೆಸ್ಟ್ ಅಂತ ಹೇಳ್ಬೋದು, ಬರ್ಡ್ ನೆಸ್ಟ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ, ಇದನ್ನು ಕೂಡ ನೀವು ಇಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಡ್ಯುಯಲ್ ಸ್ಟೆಪ್ ಅಂತ ಹೇಳ್ತಾರೆ. ಏನು ಡ್ಯುಯಲ್ ಸ್ಟೆಪ್ ಅಂತಂದರೆ ಸ್ಟೆಪ್ಸ್ ಇನ್ಸೈಡ್ ಸ್ಟೆಪ್. ಹೌದು ವೀಕ್ಷಕರೇ, ಯೂಶಲಿ ಏನು ಮಾಡ್ತೀರಾ, ಸ್ಟೆಪ್ಸ್ ಒಂದೊಂದು ಸ್ಟೆಪ್ ಮಾಡ್ಕೊಂಡು ಹೋಗ್ತೀರಾ. ಬಟ್ ನೀವೇನು ಮಾಡಬೇಕು ಗೊತ್ತಾ, 2-3 ಸ್ಟೆಪ್ಪನ್ನು ಆ್ಯಡ್ ಮಾಡಿ, ಅಥವಾ ಒಂದು 2 ಸ್ಟೆಪ್ಸನ್ನು ಆ್ಯಡ್ ಮಾಡಿ ಬಿಗ್ ಸ್ಟೆಪ್ ಮಾಡೋದು, ಒಂದು ಕಾಲು ಇಲ್ಲಿಗೆ ಹಾಕಬೇಕು, ಆ ಥರ ಮಾಡೋದು. ಬಟ್ ಅಷ್ಟು ದೂರ ಹಾಕಬೇಕಾಗಿಲ್ಲ. ಸೆಂಟ್ರಲ್ಲಿ ಒಂದು ಮಿನಿ ಸ್ಟೆಪ್ಸನ್ನು ಇಂಟಿಗ್ರೇಟ್ ಮಾಡುವಂಥದ್ದು. ಇದನ್ನು ಕೂಡ ನಾನು ಕೆಲವೊಂದು ಪ್ರಾಜೆಕ್ಟಲ್ಲಿ ನೋಡಿದ್ದೀನಿ. ಇದನ್ನು ಡ್ಯುಯಲ್ ಸ್ಟೆಪ್ ಅಂತ ಹೇಳ್ತಾರೆ, ಅಥವಾ ಸ್ಟೆಪ್ಸ್ ಇನ್ಸೈಡ್ ಸ್ಟೆಪ್ ಅಂತ ಹೇಳ್ತಾರೆ. ಒಂದು ಬಿಗ್ ಸ್ಟೆಪ್ ಬರುತ್ತೆ, ಮಧ್ಯದಲ್ಲಿ ಒಂದು ಮಿನಿ ಸ್ಟೆಪ್ ಬರುತ್ತೆ. ವಾವ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಂಥರ ಸ್ಯಾಂಡ್ವಿಚ್ ಸ್ಟೆಪ್ಸ್ ಥರ ಕಾಣಿಸುತ್ತೆ ಅಂತ ಹೇಳ್ಬೋದು. ಅಥವಾ ಹಾಟ್ ಡಾಗ್ ಗೊತ್ತಲ್ವ ನಿಮಗೆ, ಹಾಟ್ ಡಾಗ್ ಫಿನಿಶ್ ಬರುತ್ತೆ ಅಂತ ಹೇಳ್ಬೋದು. ಬಿಗ್ ಸ್ಟೆಪ್ ಇರುತ್ತೆ, ಅದ್ರ ಒಳಗಡೆ ಒಂದು ಸ್ಮಾಲ್ ಸ್ಟೆಪ್ ಬರುತ್ತೆ. ಈ ಕಡೆ ಇಮೇಜ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ್ಯಸ್ ಪರ್ ಕಾಂಟ್ರಾಕ್ಟರ್ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಅವ್ರು ಹೇಳಿದರು ಆ್ಯಕ್ಚುಲಿ. ಎಸ್, ಸೊ ಪರವಾಗಿಲ್ಲ ಆಗಿರೋ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಂದರೆ ಡ್ಯುಯಲ್ ಸ್ಟೆಪ್ಸ್ ಅಥವಾ ಹಾಟ್ ಡಾಗ್ ಸ್ಟೆಪ್ಸ್ ಅಂತಲೇ ಹೆಸರಿಟ್ಬಿಡೋಣ. ಇದಕ್ಕೆ ಹಾಟ್ ಡಾಗ್ ಸ್ಟೆಪ್ಸನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ರೂಮ್. ಯಾರ ಹತ್ರ ಜಾಗ ಇದೆ, 30-40 30-50 ಯಾರು ಮಾಡ್ಕೊತಾ ಇದ್ದೀರಾ, 40-60 ಮಾಡೋರ ಹತ್ರಂತೂ ಮಾಡ್ಕೊತಾರೆ. 30-40 ಆ್ಯಂಡ್ 30-50 ಯಾರು ಮಾಡ್ತಾಯಿದ್ರೆ ಅವರು ನಿಮಗೋಸ್ಕರ ಒಂದು ಆ್ಯಕ್ಟಿವಿಟಿ ರೂಮನ್ನು ಮಾಡಬೇಕು. ಈ ಆ್ಯಕ್ಟಿವಿಟಿ ರೂಮ್ ಎಷ್ಟಿರುತ್ತೆ ಗೊತ್ತಾ, ಆಲ್ಮೋಸ್ಟ್ 12-13-14 ಫೀಟ್ ಅಗಲ ಇರುತ್ತೆ. ಉದ್ದ ಬಂದುಬಿಟ್ಟು ಆಲ್ಮೋಸ್ಟ್ 20-25 ಫೀಟ್ ಇರುತ್ತೆ. ಓಕೆನಾ, ಸೊ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಎಸ್ ಯು ಕ್ಯಾನ್ ಡೂ ಇಟ್, ಮಾಡ್ಕೋಬೋದು ಆರಾಮಾಗಿ. 30-40 ಮಾಡ್ಬೋದು. ಮೇಲ್ಗಡೆ 2 ರೂಮ್ ತೊಗೊಂಡು ಫ್ಯಾಮಿಲಿ ಲಾಂಚ್ ಥರ ಇದನ್ನು ಕ್ರಿಯೇಟ್ ಮಾಡ್ಕೊಬೋದು. ದಿಸ್ ಇಸ್ ದ ಆ್ಯಕ್ಟಿವಿಟಿ ರೂಮ್ ಅಂತ ಬಂದಾಗ ಇಲ್ಲಿ ನೀವು ಯೋಗ ಮಾಡ್ಕೋಬೋದು, ಯೋಗ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಮಸಾಜ್ ಚೇರನ್ನು ಹಾಕೊಬೋದು, ಟ್ರೆಡ್ಮಿಲನ್ನು ಯೂಸ್ ಮಾಡ್ಕೋಬೋದು. ಸೊ ಎಕ್ಸೆಟ್ರಾ ಬರ್ಡೇ ಪಾರ್ಟಿ ಫಂಕ್ಷನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಯಾವಾಗ ಪಾರ್ಟಿ ಫಂಕ್ಷನ್ ಮಾಡ್ತೀರಾ ಆವಾಗ ಈ ಮಸಾಜ್ ಚೇರು ಟ್ರೆಡ್ಮಿಲ್ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಮಾಡಿ
ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ. ಆ್ಯಂಡ್ ಯಾವಾಗ ನಿಮ್ಮ ಮನೇಲಿ ಪೂಜೆ ಏನಾದರೂ ಇರುತ್ತೆ ಗೊತ್ತಾ, ಸೊ ಆವಾಗ ನೆಂಟರೆಲ್ಲ ಬಂದಿರ್ತಾರೆ, ಒಂದು 10-20 ಜನ ಬಂದು ನಿಂತ್ಕೊಳ್ಳಿ, ಉದ್ದಕ್ಕೆ ಸಾಲಾಗಿ ಆಸೆ ಹಸ್ಕೊಟ್ಬಿಟ್ರೆ ನಮ್ಮ ಊರ ಕಡೆ ಎಲ್ಲ ಮಲ್ಕೊತಾರೆ ಗೊತ್ತಾ, ಸೊ ಆ ರೀತಿ ಎಲ್ಲರೂ ಒಂದೇ ಸತಿ ಮಲ್ಕೊಂಡ್ಬಿಡ್ಬೋದು. ಸೊ ಗೆಸ್ಟ್ಗೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಆಗುತ್ತೆ ಅಂತ ಹೇಳ್ಬೋದು. ಏನಾದರೂ ನಿಮ್ಮ ಮನೇಲಿ ಆ್ಯಕ್ಟಿವಿಟಿ ಪಾರ್ಟಿ ಫಂಕ್ಷನ್ ಮಾಡಿದ್ರೆ ಲಿವಿಂಗ್ ಏರಿಯಾದಲ್ಲಿ ಫರ್ನಿಚರ್ ತುಂಬ್ಕೊಂಡಿರುತ್ತೆ, ಯೂಸ್ ಮಾಡೋಕ್ಕಾಗಲ್ಲ. ಎಸ್, ಈ ಸ್ಪೇಸನ್ನು ನೀವು ಸ್ಪೆಷಲಿ ಯೂಸ್ ಮಾಡ್ಕೋಬೋದು. ಯಾರ್ಯಾರಿಗೆ ಮಸಾಜ್ ಚೇರ್, ನನ್ನ ವಿಡಿಯೋ ನೋಡಿಬಿಟ್ಟು ಮಸಾಜ್ ಚೇರು ಟ್ರೆಡ್ಮಿಲ್ ತಂದ್ಕೊಂಡಿರ್ತೀರೋ ಅಂಥವ್ರಿಗೆ ಟಾಪ್ ನಾಚ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬೇಕಾದ್ರೆ ಒಂದು ಸ್ಮಾಲ್ ಟಿ ವಿನೂ ಹಾಕ್ಕೊಳ್ಳಿ, ಟ್ರೆಡ್ಮಿಲ್ ಮಾಡ್ತಾ ಟಿ ವಿ ನೋಡ್ತಾ ಇದ್ದರೆ ಅಥವಾ ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಒಳ್ಳೆ ವರ್ಕೌಟ್ ಕೂಡ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಯಾರ್ಯಾರು ಯೋಗ ಮಾಡ್ತಾರೆ ಎಲ್ಲರೂ ಮನೇಲಿ ಒಂದು 3-4 ಜನ ಇರ್ತೀರ, ಎಲ್ಲರೂ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಮ್ಯಾಟ್ ಹಾಕೊಂಡು ಯೋಗ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಆ್ಯಕ್ಟಿವಿಟಿ ರೂಮ್ ಮಸ್ಟ್ ಆ್ಯಂಡ್ ಶುಡ್. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಸ್ಟೀಲ್ ಡೋರ್, UPVC ಡೋರ್. ಹೌದು ವೀಕ್ಷಕರೇ, WPC ಡೋರ್ ಆಯಿತು, FRP ಡೋರ್ ಆಯಿತು, ಇವಾಗ UPVC ವಿಂಡೋ ಥರನೇ UPVC ಡೋರ್ ಕೂಡ ಬಂದಿದೆ, ರೀಸೆಂಟಾಗಿ ಮಾಡಿದ್ದೀನಿ. ಟಫ್ ಆಗಿರುತ್ತೆ, ಲುಕ್ ಚೆನ್ನಾಗಿರುತ್ತೆ ಆ್ಯಂಡ್ ಬೆಸ್ಟ್ ಪ್ರೈಸ್ ಕೂಡ ಇರುತ್ತೆ. ಅಂದರೆ ಚೀಪ್ ಅಂತ ಹೇಳಲ್ಲ, ಬೆಸ್ಟ್ ಪ್ರೈಸ್ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿನೇ. ಜೊತೆಯಲ್ಲಿ ಸ್ಟೀಲ್ ಡೋರ್ಗಳಂತೂ ಕ್ರೇಜಿ ಗುರು. ಎಂತೆಂಥ ಸ್ಟೀಲ್ ಡೋರ್ಗಳು ಬರ್ತಾಯಿದೆ ಇವಾಗ, ವುಡನ್ ಡೋರನ್ನು ಬೀಟ್ ಮಾಡುವಂಥ ಸ್ಟೀಲ್ ಡೋರ್ ಬರ್ತಾಯಿದೆ ಆ್ಯಂಡ್ ಗ್ಯಾಸ್ ಕಟರ್ ಪ್ರೂಫ್ ಆಗಿರುವಂಥ ಸ್ಟೀಲ್ ಡೋರ್ಗಳು ಕೂಡ ಬರ್ತಾಯಿದೆ. ಅಂದರೆ ಇದನ್ನು ಪೆನೆಟ್ರೇಟ್ ಮಾಡೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅಂಥ ಸ್ಟೀಲ್ ಡೋರ್ಗಳು ಬರ್ತದೆ, ಬೆಸ್ಟ್ ಪ್ರೈಸಲ್ಲಿ ಬರ್ತಾಯಿದ್ದೀರಿ. ಆಲ್ಮೋಸ್ಟ್ 20,000ಗೆಲ್ಲ ನಿಮಗೆ ಇವಾಗ ಸ್ಟೀಲ್ ಡೋರ್ ಸಿಗ್ಬಿಡುತ್ತೆ. ಮೇನ್ ಡೋರ್ಗೆ ಹೋಗ್ತೀರಿ ಅಂತಂದರೆ 30,000ಗೆಲ್ಲ ಕ್ರೇಜಿಯಾಗಿರೋ ಸ್ಟೀಲ್ ಡೋರ್ಗಳು, 50,000ಗಂತೂ ನೀವು ಅಲ್ಟ್ರಾ ಮ್ಯಾಕ್ಸ್ ಇರುವಂಥ ಸ್ಟೀಲ್ ಡೋರ್ಗಳು ಇವಾಗ ಅವೈಲೇಬಲ್ ಇದೆ. ಕನ್ನಡಕರ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ, ಬೇರೆ ಬ್ರ್ಯಾಂಡ್ ತೊಗೊಬಂದಿದ್ದೀನಿ. ಎಲ್ಲ ಬ್ರ್ಯಾಂಡ್ ಜೊತೆ ಮಾತಾಡಿ ಕಂಪೇರ್ ಮಾಡಿಬಿಟ್ಟು ಡೆಫಿನೆಟ್ಲಿ ನೀವು ಇಲ್ಲಿ ಫೈನಲೈಸ್ ಮಾಡ್ಬೋದು, ಸ್ಟೀಲ್ ಡೋರ್ಗೆ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. 70 mm, 90 mm, 100 mm, 120 mm ದಪ್ಪ ಇರುವಂಥ ಸ್ಟೀಲ್ ಡೋರ್ಗಳು ವಿತ್ ವಾಸ್ಕಲ್ ಬರುತ್ತೆ. ದಯವಿಟ್ಟು ಸರಿಯಾಗಿ ನೋಡಿ ತಗೊಳ್ಳಿ, ಓಕೆನಾ. ಸೊ UPVC ಡೋರ್ಗಳು ಕೂಡ ಇವಾಗ ರೂಮ್ಗೆ, ವಾಶ್ರೂಮ್ಗೆ ಅವೈಲೇಬಲ್ ಇದೆ. ಟಫ್ ಆಗಿರುತ್ತೆ, ವಾಟರ್ ಪ್ರೂಫ್ ಇರುತ್ತೆ, ಫೈರ್ ಪ್ರೂಫ್ ಇರುತ್ತೆ, ಶಾಕ್ ಪ್ರೂಫ್ ಇರುತ್ತೆ. ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರೋದು ಗ್ಯಾಲೋನೈಸ್ಡ್ ಅಲ್ಯೂಮಿನಿಯಂ ವಿಂಡೋಸ್ ಆರ್ ಬ್ಯಾಕ್. ಹೌದು ವೀಕ್ಷಕರೇ, ಅಲ್ಯೂಮಿನಿಯಂ ವಿಂಡೋಸ್ ಎಲ್ಲ ಇವಾಗ ಡಿಫ್ರೆಂಟಾಗಿ ಹೊಸ ಲುಕ್ಕಲ್ಲಿ ಮತ್ತೆ ಮಾರ್ಕೆಟ್ಗೆ ನುಗ್ಗಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಗೂಗಲಲ್ಲಿ ಹೋಗ್ಬಿಟ್ಟು ಅಥವಾ ನಿಮ್ಮ ಹತ್ರ AI ಯೂಸ್ ಮಾಡ್ತಾ ಇದ್ದರೆ AI ಯೂಸ್ ಮಾಡಿಕೊಂಡು ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಯೂಮಿನಿಯಂ ವಿಂಡೋಸ್ ಅಂತ ಹಾಕಿ ಗ್ಯಾಲೋನೈಸ್ಡ್ ಆಗಿರುವಂತಹ ತುಂಬ ಚೆನ್ನಾಗಿರುವಂತಹ ಈ ಅಲ್ಯೂಮಿನಿಯಂ ವಿಂಡೋಸ್ಗಳು ತುಂಬ ಬೇಗ ವಾಪಸ್ ಬರ್ತಾ ಇದೆ UPVC ವಿಂಡೋಸ್ಗಳಿಗೆ ಕಾಂಪಿಟೇಷನ್ ಕೊಡೋದಕ್ಕೆ. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ರೀ, ಇದು ಹೊಸದಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಕೇರಳದಿಂದ ಇವಾಗ ಆ್ಯಕ್ಚುಲಿ ಇಂಪೋರ್ಟ್ ಆಗ್ತಾ ಇದೆ, ಬೆಸ್ಟ್ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ದೀಸ್ ಆರ್ ದ 15 ಪಾಯಿಂಟ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥದ್ದು. 2026ಅಲ್ಲಿ ಹೊಸದೇನು ಬರ್ತಾ ಇದೆ ಕೇಳ್ತಾ ಇದ್ರೆ, ಹೊಸದಾಗಿ ಮನೆ ಸ್ಟಾರ್ಟ್ ಮಾಡ್ತಾ ಇರೋವಂಥವ್ರು, ಎಸ್ಪೆಷಲಿ ನಮ್ಮ ಕ್ಲೈಂಟ್ಸ್ಗಳು, ಬ್ರಿಕ್ ಆ್ಯಂಡ್ ಬ್ಲ್ಯಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕರ ನಮ್ಮೆಲ್ಲ ಕ್ಲೈಂಟ್ಸ್ಗಳಿಗೂ ಕೂಡ ಇವೆಲ್ಲವನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ನಾನು ಹೇಳ್ತೀನಿ. ಸೊ ಬೇರೆಯವ್ರು ಯಾರಾದರೂ ನೋಡ್ತಾ ಇದ್ರು ಕೂಡ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಒಳ್ಳೆ ಬಜೆಟಲ್ಲಿ ಇರಬೇಕು, ಲೇಟೆಸ್ಟ್ ಟ್ರೆಂಡಿಂಗ್ ಪಾಯಿಂಟ್ಸ್ಗಳೆಲ್ಲ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಕನ್ಸ್ಟ್ರಕ್ಷನನ್ನು ಕೂಡ ಪಡಿಬೋದು ವೀಕ್ಷಕರೇ. ಬೇರೆಯವ್ರ ಥರ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಆ ರೀತಿ ಏನೋ ಆಫರ್ ಕೊಡೋಕೆ ಹೋಗಲ್ಲ, ಬಟ್ ಆದರೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ, ಕ್ವಾಲಿಟಿ ಒಂದು ವರ್ಕನ್ನು ಕೊಡ್ತೀವಿ ಆ್ಯಂಡ್ ಹೇಳಿದ ಟೈಮಿಗೆ ನಾನು ನಿಮಗೆ ಬಿಟ್ಕೊಡೋದಕ್ಕೆ ಮಾಡ್ತೀವಿ. ಆ್ಯಂಡ್ ಜೊತೆಯಲ್ಲಿ ಕನ್ನಡ ಕೋರ ಗ್ಯಾರಂಟಿ ಆ್ಯಂಡ್ ಕನ್ನಡ ಕೋರನ ಭರವಸೆ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.